ಎಲ್ಲರಿಗೂ ನಮಸ್ಕಾರ. ನಾನು ಆಕಾಶ್ ಅಯ್ಯಪ್ಪ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಟಾಪಿಕ್ ಸಿಲ್ವರ್ ಪ್ರೈಸಸ್ ರೇಟ್ ಹೈಕ್ ಬಗ್ಗೆ ನಾವು ಮಾತಾಡ್ತೀವಿ. ಇತ್ತೀಚೆಗೆ ನಾವೊಂದು ಟ್ರೆಂಡ್ ಫಾಲೋ ಮಾಡ್ತಾ ಇದ್ದೀವಿ. ಸಿಲ್ವರ್ ಈಸ್ ಆಲ್ ಟೈಮ್ ಹೈ. ಹಿಸ್ಟ್ರಿಯಲ್ಲೇ ಸಿಲ್ವರ್ಗೆ ಇಷ್ಟು ವ್ಯಾಲ್ಯೂ ಯಾವತ್ತೂ ಇರ್ತಾ ಇರಲಿಲ್ಲ. ಇವತ್ತು ಸಿಲ್ವರ್ ತುಂಬ ಹೈ ಪ್ರೈಸ್ ಇದೆ. ಆ್ಯಂಡ್ ಅದು ಒಳ್ಳೆ ನ್ಯೂಸಾ ಇಲ್ಲ ಡಿಸಪಾಯಿಂಟಿಂಗ್ ನ್ಯೂಸಾ? ಸೊ ಮುಂದಿನ ದಿನದಲ್ಲಿ ನಾವು ಇನ್ನೂ ಸಿಲ್ವರ್ದು ರ್ಯಾಲಿ ನೋಡ್ತಾ ಇರ್ತೀವಿ. ಸಿಲ್ವರ್ ಈಸ್ ಅ ಮೆಟಲ್. ಓಕೆ, ನಾವು ಯೋಚನೆ ಮಾಡಬೇಕು. ಸಿಲ್ವರ್ ಇಸ್ ಸಮಥಿಂಗ್ ಫಿಸಿಕಲ್. ಈಗ ಸ್ಟಾಕ್ ಮಾರ್ಕೆಟಲ್ಲಿ ಕಂಪನೀಸ್ದು ಶೇರು ಫಿಸಿಕಲ್ ಅಲ್ಲ. ಅದು ಇಷ್ಟು ಭಾಗ ನೀನು ಕಂಪನಿಗೆ ನಾನು ಕೊಡ್ತಾ ಇದ್ದೀನಿ ಅಂದ್ಬಿಟ್ಟು ಕೊಡ್ತಾರೆ. ಅದ್ರದ್ದು ಶೇರ್ ಬಂದ್ಬಿಟ್ಟು ಫಿಸಿಕಲ್ ಇರಲ್ಲ. ಅದು ಕಂಪನಿ ವ್ಯಾಲ್ಯೂ ಇನ್ಕ್ರೀಸ್ ಆಗಂಗೆ ಶೇರ್ ವ್ಯಾಲ್ಯೂ ಕೂಡ ಇನ್ಕ್ರೀಸ್ ಆಗುತ್ತೆ. ಬಟ್ ಸಿಲ್ವರು ಕೈಯಲ್ಲಿ ಹಿಡ್ಕೊಂಡು ನೋಡ್ಬೋದು, ಆ ಥರ ಒಂದು ಮೆಟೀರಿಯಲ್. ಈಗ ಪ್ರಾಬ್ಲಮ್ ಏನಂದರೆ, ಸಿಲ್ವರು ರೇರ್ ಅರ್ತ್ ಮೆಟೀರಿಯಲ್ಲೇ, ಕಮ್ಮಿ ಇದೆ ಭೂಮಿಯಲ್ಲಿ, ನಮ್ಗೆ ಗೊತ್ತು, ನಿಮಗೂ ಗೊತ್ತು. ಬಟ್ ಗೋಲ್ಡ್ ಅಷ್ಟು ಕಮ್ಮಿ ಇಲ್ಲ. ಬಟ್ ಸಿಲ್ವರು ಇಷ್ಟು ದಿನ ₹100 ಇದ್ದಿದ್ದು ಸಡನ್ನಾಗಿ ₹350-400 ಟಚ್ ಆಗೋದು, ಅದು ನಿಮಗೆ ಒಂಥರ ಸಸ್ಪಿಷನ್ ಮಾಡಲ್ವಾ? ಇನ್ನೊಂದು ಏನಂದರೆ, ಡಿಮ್ಯಾಂಡ್ ಜಾಸ್ತಿ ಮಾಡ್ತಾ ಇದ್ದಾರೆ ಆರ್ಟಿಫಿಷಿಯಲ್ ಆಗಿ. ಸೊ ಎಕ್ಸಾಂಪಲ್, ನೀವೊಂದು ತುಂಬ ದೊಡ್ಡ ಇನ್ವೆಸ್ಟರ್, ನಿಮ್ಮ ಹತ್ರ 10,000 kg ಸಿಲ್ವರ್ ಇದೆ. ಬಟ್ ನಿಮ್ಮ ಸಿಲ್ವರ್ ಪ್ರೈಸ್ ಹಂಗೆ ಇದೆ, 100, 110, 100 ಅಷ್ಟರಲ್ಲೇ ಇದೆ. ಸೊ ನೀವು ಏನು ಮಾಡ್ತೀರಾ? ನೀವು ಮಾರ್ಕೆಟಲ್ಲಿ ನೀವು ಸಿಲ್ವರು ಆ್ಯಕ್ಚುಲಿ ನಿಮ್ಗೆ ಬೈಯರ್ಸ್ ಇರ್ತಾರೆ. ಡೈಲಿ 1 kg 10 kg ತೊಗೊತಾ ಇರ್ತಾರೆ. ನೀವೇನು ಮಾಡ್ತೀರಾ? ಅವ್ರ ಹತ್ರ ಹೇಳ್ತೀರಾ, ಸಿಲ್ವರ್ ಇಲ್ಲಪ್ಪ ನನ್ನ ಹತ್ರ ಕೊಡೋಕ್ಕೆ ಅಂದಾಗ, ಆಗ ಅವ್ರ ಹತ್ರ ಯಾರು ಬೈ ಮಾಡ್ತಾರೆ, ಅವ್ರ ಹತ್ರ ಹೋಗಿ ಅದೇ ಡೈಲಾಗ್ ಅವ್ರು ಹೇಳ್ತಾರೆ, ಸಿಲ್ವರ್ ಇಲ್ಲಪ್ಪ. ಆಗ ಅವ್ರ ಬಿಗಿನರ್ ಕನ್ಸ್ಯೂಮರ್ಸು, ನಿಮ್ಮ ಲೆವೆಲ್ ನಮ್ಮ ಲೆವೆಲಲ್ಲಿ ಇರೋರು ಏನು ಮಾಡ್ತಾರೆ ಅಂದರೆ, ₹110 ಕೊಡೋಕೆ ನಾನು ರೆಡಿ. ಇವ್ನು ಅಲ್ಲೋಗ್ಬಿಟ್ಟು ಅವ್ರಿಗೆ ₹110 ಕೊಡ್ತಾರೆ. ಅದಕ್ಕೆ ಕೊಡಿ ಅಂದಾಗ, ನೀವು ತುಂಬ ದೊಡ್ಡ ಇನ್ವೆಸ್ಟರ್ ಅಲ್ವಾ, ಸರಿ ಅಂತ ಕೊಡ್ತೀರಾ. ನಿಮ್ಗಿದು ಯೋಚನೆಯಾಗಿ, ಓಕೆ ನೆಕ್ಸ್ಟ್ ನಾನು ಏನು ಮಾಡ್ತೀನಂದರೆ, 150 ಕೊಟ್ಟರೆ ಮಾತ್ರ ಕೊಡ್ತೀನಿ. ಅವರು ಏನಪ್ಪ ಸಡನ್ನಾಗಿ ಇಷ್ಟು ಜಾಸ್ತಿ ಆಯಿತು, ಇನ್ನೂ ಜಾಸ್ತಿ ಆಗ್ಬೋದೇನೋ ಅಂತ ನಿಮ್ಮ ಲೆವೆಲ್ ನಮ್ಮ ಲೆವೆಲ್ ಇರೋ ಕನ್ಸ್ಯೂಮರ್, ನಮ್ಮಿಬ್ಬರು ಲೆವೆಲಲ್ಲಿರೋ ಕನ್ಸ್ಯೂಮರು ಇನ್ನೂ ಜಾಸ್ತಿ ಆಗುತ್ತೇನೋ ಅಂತ ಇನ್ನೂ ಜಾಸ್ತಿ ಇನ್ವೆಸ್ಟ್ ಮಾಡ್ತಾರೆ. ಅವರು ಇನ್ನೂ ಬಲ್ಕಪ್ ತೊಗೊತಾರೆ, ಇನ್ನೂ ಆಮೇಲೆ ಫ್ಯೂಚರಲ್ಲಿ ಜಾಸ್ತಿ ಆಗ್ಬೋದು ಅಂತ. ಸೊ ಅವ್ರ ಕಡೆಯಿಂದ ಬರುತ್ತೆ. ಇಲ್ಲ ಮಿಡಿಲ್ ಮ್ಯಾನ್ ಆರ್ಡರು, ಮಿಡಿಲ್ ಮ್ಯಾನು ಲಾಟಲ್ಲಿಂದ ತೊಗೊತಾರೆ. ಲಾಟಾಗಿ ಇಷ್ಟಿಷ್ಟಾಗಿ ತೊಗೊತಾರೆ. ತುಂಬ ಹೈ ಕ್ವಾಂಟಿಟಿಯಲ್ಲಿ ಸಿಲ್ವರ್ ತೊಗೊತಾರೆ, ಮಿಡಿಲ್ ಮೆನ್ಗೆ ಕೊಡ್ತಾರೆ. ಮಿಡಿಲ್ ಮೆನ್ ಎತ್ಕೊಂಡೋಗಿ ಅವ್ರಿಗೆ ಕನ್ಸ್ಯೂಮರ್, ನಮ್ಮ ಥರ ಇರೋರಿಗೆ, ನಿಮ್ಮ ಥರ ಇರೋರಿಗೆ ಕೊಡ್ತಾರೆ. ಕನ್ಸ್ಯೂಮರ್ ಏನು ಮಾಡ್ತಾರೆ, ಆಗ ಲಾಟಲ್ಲಿರೋರು ತಿರ್ಗಾ ಪ್ರೈಸ್ ಇನ್ಕ್ರೀಸ್ ಮಾಡ್ತಾರೆ 170. ಆ ಕನ್ಸ್ಯೂಮರು 150 ತೊಗೊಂಡಾಗ ₹20 ಲಾಭ ಬಂತಲ್ಲ, ನಾನೇನಿಲ್ಲ ಅಂದರೂ ಒಂದು kg ತೊಗೊಂಡಿದ್ದೀನಿ, ಆರಾಮಾಗಿ 20,000 ಲಾಭ ಬಂತು ನನಗೆ ಅಂತ ಯೋಚನೆ ಮಾಡಿ ತಿರ್ಗಾ ಇನ್ನೂ ಜಾಸ್ತಿ ಇನ್ವೆಸ್ಟ್ ಮಾಡ್ತಾರೆ. ಇಲ್ಲಿ ಇಷ್ಟೇ ಸಿಲ್ವರ್ ಇರೋದು ಲಿಮಿಟೆಡ್. ಬಟ್ ಅವ್ರು ಇನ್ವೆಸ್ಟ್ ಮಾಡ್ತಾ ಇಲ್ಲಿ ಕಮ್ಮಿ ಆಗ್ತೈತೆ ಸ್ಟೋರೇಜಲ್ಲಿ. ಮಿಡಿಲ್ ಮ್ಯಾನ್ ಪ್ರಾಫಿಟ್ ಮಾಡ್ತಾ ಇದ್ದಾರೆ. ಕನ್ಸ್ಯೂಮರು ಅದೇ ವ್ಯಾಲ್ಯೂ ಇರೋ ಸಿಲ್ವರ್ಗೆ ಜಾಸ್ತಿ ದುಡ್ಡು ಕೊಟ್ಟು ತೊಗೊತಾ ಇದ್ದೀರಾ. ಅದೇ ಇವತ್ತಿನ ಸಿಚುವೇಶನ್. ಅದೇ ನಿಮ್ಮದು ಅದೇ ಸಿಚುವೇಶನ್. ಓವರ್ ಪ್ರೈಸ್ಡ್ ರೇಟಲ್ಲಿ ಸಿಲ್ವರ್ ತೊಗೊತಾ ಇದ್ದೀರಾ. ಸೊ ಇದು ಒಂದು ಆಸ್ಪೆಕ್ಟ್. ಬಟ್ ಇದು ತುಂಬ ದೊಡ್ಡ ಆಸ್ಪೆಕ್ಟ್. ಇನ್ನು ಮಿಕ್ಕಿದ್ದು ಏನಂದರೆ, ಒಂದು ಕಡೆ ವಾರ್ ನಡೆಯೋದೇ ಇರಲಿ, ಒಂದು ಕಡೆ ಸ್ಯಾಂಕ್ಷನ್ ಆಗೋದಿರಲಿ, ಒಂದು ಕಡೆ USA ಡಿಜಿಟಲ್ ಕರೆನ್ಸಿ ಮಾಡಬೇಕಂತನೂ ಸೆನೆಟಲ್ಲಿ ಮಾತಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಚೈನೀಸ್ ಅವರು 20% ಮಾತ್ರನೇ ಸಿಲ್ವರ್ ನಾವು ಒಂದು ದಿನಕ್ಕೆ ಇಷ್ಟೇ ಸಿಲ್ವರು ಲಿಮಿಟೆಡ್ ಅಮೌಂಟಲ್ಲೇ ನಾವು ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಇದ್ದಾರೆ. ಇನ್ನೊಂದು ಕಡೆ ಎಲೆಕ್ಟ್ರಾನಿಕ್ಸು ರ್ಯಾಮ್ ಪ್ರೈಸಸ್ ಎಲ್ಲ ಜಾಸ್ತಿ ಆಗ್ತದೆ, ಯಾಕಂದರೆ ರೇರ್ ಅರ್ತ್ ಮೆಟೀರಿಯಲ್ಸ್ ಕಮ್ಮಿ ಇದೆ ಅಂತ. ಸೊ ಈ ಥರ ತುಂಬ ವೇರಿಯಸ್ ಆಗಿ ಇದಿದ್ದಾವೆ, ಲೈಕ್ ಫ್ಯಾಕ್ಟರ್ಸ್ ಇರ್ತವೆ, ತುಂಬ ವೇರಿಯಸ್. ಈ ಥರ ಒಂದೆರಡಲ್ಲ. ನೀವು ಡಿಮ್ಯಾಂಡದೊಂದು ಅರ್ಥ ಮಾಡ್ಕೊಂಡ್ರಲ್ಲ, ಅದನ್ನ ನಾನು ನಿಮಗೆ ಕೊಟ್ಟಿರೋ ಬೇಸಿಕ್ ಎಕ್ಸಾಂಪಲ್. ಅದೇ ಥರ 10-15 ಫ್ಯಾಕ್ಟರ್ಸು ಸಿಲ್ವರ್ ಪ್ರೈಸ್ನ ಕಂಟ್ರೋಲ್ ಮಾಡುತ್ತೆ. ಜಾಸ್ತಿ ಆಗೋದು ಕಮ್ಮಿ ಆಗೋದು ಅದ್ರ ಮೇಲೆ ಬೇಸ್ಡ್ ಆಗಿರುತ್ತೆ. ಇಲ್ಲಿ ಪ್ರಾಬ್ಲಮ್ ಏನಂದರೆ, ನಾವೆಲ್ಲ ಇನ್ವೆಸ್ಟ್ ಮಾಡ್ತಾಯಿದ್ದೀವಿ.
ನಾವು ಯಾಕಪ್ಪ ₹100 ಇದ್ದಿದ್ದು ಸಿಲ್ವರು ₹400 ತೊಗೊತಾ ಇದ್ದೀವಿ ಅಂತ ನಾವು ಯೋಚನೆ ಮಾಡ್ತಾ ಇಲ್ಲ. ನಮ್ಮ ಮೈಂಡಲ್ಲಿ ಅಯ್ಯೋ ನಾವು ಲಾಭ ಮಿಸ್ ಮಾಡ್ತಾ ಇದ್ದೀವಿ, ಅಯ್ಯೋ ನಾವು ಫ್ಯೂಚರಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ ಪ್ರೈಸ್ ಅಂತ ಹೇಳ್ಬಿಟ್ಟು ತೊಗೊತಾ ಇದ್ವಿ. ಅದು ತುಂಬ ದೊಡ್ಡ ತಪ್ಪು. ಸಡನ್ನಾಗಿ ಅಲ್ಲಿ ಲಾಟಲ್ಲಿ ಇನ್ವೆಸ್ಟರು ಚೈನಾ ಅವರು ಆ ಲಿಮಿಟೇಷನ್ ಇಟ್ಕೊಂಡವರೆಲ್ಲ ಇಷ್ಟೇ ಸಿಲ್ವರ್ ನಾವು ಪ್ರೊಡ್ಯೂಸ್ ಮಾಡೋದು ಅಂತ ಆ ಲಿಮಿಟೇಷನ್ ಓಪನ್ ಮಾಡಿದ್ರೆ ಇಲ್ಲಿ ಲಾಟಲ್ಲಿ ಇಷ್ಟು ಸಿಲ್ವರ್ ಆಗುತ್ತೆ, ಇವನಾಗ ₹100ಗೂ ಕೊಡೋಕೆ ರೆಡಿ ಆಗ್ತಾನೆ. ಯಾರೋ ದೊಡ್ಡವರು ಮಿಡಿಲ್ ಮ್ಯಾನು 105ಕ್ಕೆ ಸೇಲ್ ಮಾಡ್ತಾನೆ. ನಿಮ್ಮದು ₹400 ತೊಗೊಂಡಿದ್ದು ಸಿಲ್ವರು ಒಂದೇ ಸತಿ ₹100 ಬಿದ್ದರೆ ಅದೆಷ್ಟು ರಿಸ್ಕ್ ಅಂತ ನೀವು ಯೋಚನೆ ಮಾಡಿ. ನನ್ನ ಅಡ್ವೈಸ್ ಏನಂದರೆ ಅರ್ಜೆಂಟ್ ಮಾಡಿ ಟಕ 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 ಅಂತ ಮಾರ್ಕೆಟ್ಗೆ ಹೋಗಿ ಇರೋ ದುಡ್ಡೆಲ್ಲ ಸುರಿದು ತೊಗೊಬೇಡಿ. ನೀವು ಯಾವ ಥರ ತೊಗೊಬೇಕಂದ್ರೆ ಇವತ್ತು ನನ್ನ ಹತ್ರ ಈ ದುಡ್ಡು ಹೋದ್ರೂ ಪರವಾಗಿಲ್ಲ, ಬೇಜಾರಿಲ್ಲ ನನಗೆ ಅಂದ್ರೆ ಮಾತ್ರ ತೊಗೊಳ್ಳಿ. ಸುಮ್ಮನೆ ಬರೋ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡಿ ಸಿಲ್ವರ್ ತೊಗೊಬೇಡಿ. ತುಂಬ ರಿಸ್ಕಿ ಆಗಿದೆ. ಯೂಶ್ವಲಿ ಮೆಟಲ್ಸ್ ಇಷ್ಟು ರಿಸ್ಕ್ ಇರಲ್ಲ, ಬಟ್ ಫಸ್ಟ್ ಟೈಮ್ ಮಾರ್ಕೆಟ್ ಕಂಡೀಷನಲ್ಲಿ ಮೆಟಲ್ಸ್ ತುಂಬ ವಾಲಿಟೈಲ್ ಆಗಿದೆ. ಅಪ್ ಡೌನ್ ಆಗ್ತಿದೆ, ರಿಸ್ಕ್ ಇದೆ. ಈ ರೀಸೆಂಟಾಗಿ ಎಕ್ಸಾಂಪಲ್ 1 ಡೇ ಬ್ಯಾಕ್ NDTV ಅವರು ಒಂದು ನ್ಯೂಸ್ ಕೊಟ್ರಪ್ಪ, ರಷ್ಯಾ ಯುಕ್ರೇನಲ್ಲಿ ವಾರ್ನ ಸ್ಟಾಪ್ ಮಾಡಿಸ್ತಾ ಇದ್ದಾರೆ ಟ್ರಂಪು. ಏನಕ್ಕಂದ್ರೆ ತುಂಬ ಕೋಲ್ಡ್ ಜಾಸ್ತಿ ಇದೆ, ವೆದರ್ ಕೋಲ್ಡ್ ಜಾಸ್ತಿ ಇರೋದಿದೆ, ಇರೋದ್ರಿಂದ ವಾರ್ ಸ್ಟಾಪ್ ಪಾಸ್ ಮಾಡ್ತಾಯಿದ್ದೀವಿ, ಸ್ಟಾಪ್ ಅಲ್ಲ ಪಾಸ್ ಮಾಡ್ತಾಯಿದ್ದೀವಿ. ಇಮ್ಮಿಡಿಯೇಟಾಗಿ ಸಿಲ್ವರ್ 30% ವಿತಿನ್ 3 hours ಬಿದ್ದೋಗಿದೆ. ಅಂದರೆ ನೀವು ಯೋಚನೆ ಮಾಡಿ ನೋಡಿ ಎಷ್ಟು ವಾಲೆಟೈಲ್ ಇದೆ. ಯಾವತ್ತೂ ಇಷ್ಟು ವಾಲೆಟೈಲ್ ಆಗಿರೋ ಅಸೆಟ್ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ ಸದ್ಯಕ್ಕೆ. ಇಟ್ ಈಸ್ ಅದ್ರದ್ದು ರಿಯಲ್ ವ್ಯಾಲ್ಯೂ ₹100 150 ಆ ರೇಂಜಲ್ಲೇ ಇರೋದು ನನ್ನ ಪ್ರಕಾರ. ಬಟ್ ಈ ಥರ ₹400 ₹500 ಅದ್ರ ವ್ಯಾಲ್ಯೂ ಇಲ್ಲ. ನೀವು ಆ ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ, ಹುಷಾರಾಗಿರಿ. ಕಂಟ್ರೋಲ್ಡ್ ವೇಯಲ್ಲಿ ಇನ್ವೆಸ್ಟ್ ಮಾಡಿ. ಮತ್ತು ಇದೇ ಇವತ್ತಿನ ವಿಡಿಯೋ ಸಿಲ್ವರ್ ಬಗ್ಗೆ ಟಾಪಿಕ್ ಇತ್ತು. ಇನ್ಮೇಲೆ ಇದೇ ಥರ ಡೇ ಟು ಡೇ ಬೇಸಿಸ್ ವಿಡಿಯೋಸ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.